ಹೆಣದ ಮುಂದೆಯೇ ಹಣದ ಆಮಿಷ. ಸಾಕ್ಷ್ಯ ನಾಶಕ್ಕೆ ಟಿಎಂಸಿ ಗೂಂಡಾಗಳಿಗೆ ಅವಕಾಶ. ಹಿರಿಯ ಪೊಲೀಸರಿಂದಲೇ ಕೊಲೆಗಡುಕರ ರಕ್ಷಣೆ. ಆರ್ಜಿಕರ್ ಆಸ್ಪತ್ರೆಯ ಕರ್ಮಕಾಂಡಕ್ಕೆ ಹೊಸ ತಿರುವು. 3 ಐಪಿಎಸ್ ಅಧಿಕಾರಿಗಳ ಅಮಾನತು. ಈ ಪ್ರತಿಭಟನೆಗಳು ನಿಮಗೆ ನೆನಪಿರಬಹುದು. ಪಶ್ಚಿಮ ಬಂಗಾಳದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನವನ್ನು ಇದು ನೆನಪಿಸುತ್ತೆ. ಮಮತಾ ಬ್ಯಾನರ್ಜಿಯವರ ಲಜ್ಜೆಗೆಟ್ಟ ಸರ್ಕಾರ ಮಾಡಿದ ಅನಾಚಾರಗಳ ವಿರುದ್ಧ ಯುವಕರು ಸಿಡಿದೆದ್ದಿದ್ದರು. ಇಡೀ ದೇಶವನ್ನೇ ಬೆಚ್ಚು ಬೀಳಿಸಿದ್ದ ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನ ಜೂನಿಯರ್ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಅದು. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ನೂತನ ಸಿಎಂ ಸುವೇಂದು ಅಧಿಕಾರಿ ಅತ್ಯಂತ ಖಡಕ್ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಪ್ರಕರಣದ ಆರಂಭಿಕ ತನಿಖೆಯಲ್ಲಿ ಭ್ರಷ್ಟಾಚಾರ ಎಸಗಿದ, ಸಾಕ್ಷ್ಯ ನಾಶಪಡಿಸಿದ ಮತ್ತು ಇಡೀ ಪ್ರಕರಣವನ್ನು ಮುಚ್ಚಿಹಾಕಲು ಯತ್ನಿಸಿದ ಆರೋಪದ ಮೇಲೆ 3 ಹಿರಿಯ ಐಪಿಎಸ್ ಅಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಲಾಗಿದೆ. ಆ 3 ಅಧಿಕಾರಿಗಳು ಯಾರು? ಅವರು ಯಾವ ರೀತಿ ಪ್ರಕರಣವನ್ನು ಮುಚ್ಚಿಹಾಕಲು ಸಂಚು ರೂಪಿಸಿದ್ದರು? ಇಲ್ಲಿದೆ ಡೀಟೇಲ್ಸ್. ಆಗಸ್ಟ್ 9, 2024 ಕೋಲ್ಕತ್ತಾದ ಸರ್ಕಾರಿ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಸೆಮಿನಾರ್ ಹಾಲ್ನಲ್ಲಿ 31 ವರ್ಷದ ಜೂನಿಯರ್ ಮಹಿಳಾ ವೈದ್ಯೆಯ ಮೃತದೇಹ ಅತ್ಯಂತ ಕ್ರೂರ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಪ್ರಾಥಮಿಕ ವರದಿಯಲ್ಲೇ ಆಕೆಯ ಮೇಲೆ ಭೀಕರವಾಗಿ ಅತ್ಯಾಚಾರ ನಡೆಸಿ ಕೊಲೆ ಮಾಡಿರುವುದು ಸ್ಪಷ್ಟವಾಗಿತ್ತು. ನ್ಯಾಯಕ್ಕಾಗಿ ಹೋರಾಡಿದ ಆಸ್ಪತ್ರೆಯ ವೈದ್ಯರ ಮೇಲೆಯೇ ಪೊಲೀಸರು ದಬ್ಬಾಳಿಕೆ ನಡೆಸಿದ್ದರು. ಪ್ರತಿಭಟನೆ ನಡೆಸಿದ್ದ ವೈದ್ಯರ ಮೇಲೆಯೇ ಟಿಎಂಸಿ ಗೂಂಡಾಗಳು ದಾಳಿ ನಡೆಸಿದ್ದರು. ಆದರೆ ಅಂದಿನ ಮಮತಾ ಬ್ಯಾನರ್ಜಿ ನೇತೃತ್ವದ ಸರ್ಕಾರ ಮತ್ತು ಕೋಲ್ಕತ್ತಾ ಪೊಲೀಸರು ಪ್ರಕರಣವನ್ನು ಸಾಮಾನ್ಯ ಆತ್ಮಹತ್ಯೆ ಎಂಬಂತೆ ಬಿಂಬಿಸಲು ತೀವ್ರವಾಗಿ ಯತ್ನಿಸಿದ್ದರು. ತದನಂತರ ದೇಶಾದ್ಯಂತ ಜೂನಿಯರ್ ವೈದ್ಯರು ಥ್ರೆಟ್ ಕಲ್ಚರ್ ವಿರುದ್ಧ ಬೀದಿಗಿಳಿದು ಬೃಹತ್ ಪ್ರತಿಭಟನೆ ನಡೆಸಿದ್ದರು. ವೈದ್ಯರ ಪ್ರತಿಭಟನೆಗೆ ಇಡೀ ದೇಶ ಬೆಂಬಲ ವ್ಯಕ್ತಪಡಿಸಿತ್ತು. ಆಗ ಪ್ರಕರಣವನ್ನು ಸಿಬಿಐಗೆ ವಹಿಸಲಾಯಿತು. 2025ರ ಜನವರಿಯಲ್ಲಿ ಕೋರ್ಟ್ ಪ್ರಮುಖ ಆರೋಪಿ ಸಂಜಯ್ ರಾಯ್ ಎಂಬ ಸಿವಿಕ್ ವಾಲಂಟಿಯರ್, ಅಂದರೆ ಸರ್ಕಾರಿ ನೇಮಿತ ಸಮಾಜ ಸೇವಕನೊಬ್ಬನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆಯಾದರೂ ಆತ ಒಬ್ಬನೇ ಈ ಕೃತ್ಯ ಎಸಗಿಲ್ಲ. ಇದರ ಹಿಂದೆ ದೊಡ್ಡ ಪ್ರಭಾವಿ ಜಾಲವಿದೆ ಎಂದು ಸಂತ್ರಸ್ತೆಯ ಕುಟುಂಬ ಇಂದಿಗೂ ಹೋರಾಡುತ್ತಿದೆ. ಇತ್ತೀಚಿನ ಚುನಾವಣೆಯಲ್ಲಿ ಇದೇ ಆಕ್ರೋಶದಿಂದಾಗಿ ಮಮತಾ ಸರ್ಕಾರ ಪತನಗೊಂಡು ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಸಂತ್ರಸ್ತೆಯ ತಾಯಿಯೇ ಶಾಸಕಿಯಾಗಿ ಗೆದ್ದಿದ್ದಾರೆ. ಈಗ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಆ ತನಿಖೆಯಲ್ಲಿದ್ದ ಲೋಪಗಳನ್ನು ಸರಿಪಡಿಸಲು ಪೊಲೀಸ್ ಇಲಾಖೆಗೆ ಚಾಟಿ ಬೀಸಿದ್ದಾರೆ. ಅಮಾನತಾದ ಐಪಿಎಸ್ ಅಧಿಕಾರಿಗಳು: ವಿನೀತ್ ಗೋಯಲ್, ಕೋಲ್ಕತಾ ಪೊಲೀಸ್ ಕಮಿಷನರ್; ಅಭಿಷೇಕ್ ಗುಪ್ತಾ, ಡಿಸಿಪಿ ಉತ್ತರ ವಲಯ; ಇಂದಿರಾ ಮುಖರ್ಜಿ, ಡಿಸಿಪಿ ಕೇಂದ್ರ ವಲಯ. ಈ 3 ವಿರುದ್ಧವಿರುವ ಆರೋಪಗಳೇನು? ಒಂದೊಂದಾಗಿ ನೋಡೋಣ. ವಿನೀತ್ ಗೋಯಲ್, ಕೋಲ್ಕತಾ ಪೊಲೀಸ್ ಕಮಿಷನರ್. ಆರೋಪ 1: ಆತ್ಮಹತ್ಯೆ ನಾಟಕ. ಆಗಸ್ಟ್ 9ರಂದು ಶವ ಪತ್ತೆಯಾದ ತಕ್ಷಣ ಕಮಿಷನರ್ ವಿನೀತ್ ಗೋಯಲ್ ಯಾವುದೇ ತನಿಖೆಯಿಲ್ಲದೆ ಅದನ್ನು ಆತ್ಮಹತ್ಯೆ ಎಂದು ಘೋಷಿಸಲು ಕೆಳಹಂತದ ಅಧಿಕಾರಿಗಳಿಗೆ ಸೂಚಿಸಿದ್ದರು. ಸಂತ್ರಸ್ತೆಯ ತಂದೆ ತಾಯಿಗೆ ಫೋನ್ ಮಾಡಿ ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಸುಳ್ಳು ಮಾಹಿತಿ ನೀಡಲಾಗಿತ್ತು. ಆರೋಪ 2: ಸಾಕ್ಷ್ಯ ನಾಶಕ್ಕೆ ಅವಕಾಶ. ಅತ್ಯಾಚಾರ ನಡೆದ ಕ್ರೈಮ್ ಸೀನ್ ಅಂದರೆ ಸೆಮಿನಾರ್ ಹಾಲ್ ಅನ್ನು ಪೊಲೀಸರು ಸರಿಯಾಗಿ ಸೀಲ್ ಮಾಡಿರಲಿಲ್ಲ. ಪರಿಣಾಮಿ ಆಗಸ್ಟ್ 14ರ ಮಧ್ಯರಾತ್ರಿ ನೂರಾರು ದುಷ್ಕರ್ಮಿಗಳು ಆಸ್ಪತ್ರೆಯ ಮೇಲೆ ದಾಳಿ ಮಾಡಿ ಪೀಠೋಪಕರಣಗಳನ್ನು ಧ್ವಂಸ ಮಾಡಿದರು. ಪ್ರಮುಖ ಡಿಎನ್ಎ ಮತ್ತು ಇತರೆ ಸಾಕ್ಷ್ಯಗಳನ್ನು ನಾಶಪಡಿಸಲು ಕಮಿಷನರ್ ಅವರೇ ಇದಕ್ಕೆ ಮುಕ್ತ ಅವಕಾಶ ಮಾಡಿಕೊಟ್ಟಿದ್ದರು ಎಂಬುದು ಗಂಭೀರ ಆರೋಪ. ಆರೋಪ 3: ತುರ್ತು ಶವ ಸಂಸ್ಕಾರ. ಸುಪ್ರೀಂ ಕೋರ್ಟ್ ಕೂಡ ಆಕ್ಷೇಪಿಸಿದಂತೆ ಅತ್ಯಂತ ಆತುರಾತುರವಾಗಿ ಮರಣೋತ್ತರ ಪರೀಕ್ಷೆ ಮುಗಿಸಿ ಪೋಷಕರ ವಿರೋಧದ ನಡುವೆಯೂ ಪೊಲೀಸರ ಬಿಗಿ ಕಾವಲಿನಲ್ಲಿ ಅಂದೇ ರಾತ್ರಿ ಶವ ಸಂಸ್ಕಾರ ಮಾಡಿಸಲಾಯಿತು. ಮರಣೋತ್ತರ ಪರೀಕ್ಷೆಗೆ ಅವಕಾಶವೇ ಸಿಗಬಾರದು ಎಂಬುದು ಇವರ ಸ್ಕೆಚ್ ಆಗಿತ್ತು.
ಅಭಿಷೇಕ್ ಗುಪ್ತಾ, ಡಿಸಿಪಿ ಉತ್ತರ ವಲಯ. ಆರೋಪ 1, ಪೋಷಕರನ್ನು ಸತತ 3 ಗಂಟೆ ಕಾಯಿಸಿದ್ದು. ಮಗಳ ಶವ ನೋಡಲು ಆಸ್ಪತ್ರೆಗೆ ಓಡಿಬಂದ ಪೋಷಕರನ್ನು ಆಸ್ಪತ್ರೆಯ ಹೊರಗಡೆ ಸತತ 3 ಗಂಟೆಗಳ ಕಾಲ ಡಿಸಿಪಿ ಅಭಿಷೇಕ್ ಗುಪ್ತಾ ಕಾಯುವಂತೆ ಮಾಡಿದರು. ಈ 3 ಗಂಟೆಗಳಲ್ಲಿ ಒಳಗಡೆ ಸಾಕ್ಷಿಗಳನ್ನು ತಿದ್ದುವ ಕೆಲಸ ನಡೆಯಿತು ಎನ್ನಲಾಗಿದೆ. ಆರೋಪ 2, ಲಂಚದ ಆಮಿಷ ಒಡ್ಡಿದ್ದು. ಮಗಳ ಶವವನ್ನು ನೋಡಿ ಪೋಷಕರು ಕಣ್ಣೀರಿಡುತ್ತಿದ್ದಾಗ ಈ ಡಿಸಿಪಿ ಪೋಷಕರನ್ನು ರಹಸ್ಯ ಕೋಣೆಗೆ ಕರೆದು ಹೋಗಿ ಪ್ರಕರಣವನ್ನು ದೊಡ್ಡದು ಮಾಡಬೇಡಿ, ನಿಮಗೆ ಎಷ್ಟು ಹಣ ಬೇಕು ಹೇಳಿ ಸರ್ಕಾರದಿಂದ ಕೊಡಿಸುತ್ತೇವೆ ಎಂದು ನೋಟಿನ ಕಂತೆಗಳನ್ನು ನೀಡಲು ಮುಂದಾದರು. ಈ ವಿಷಯವನ್ನು ಸಂತೃಪ್ತೆಯ ತಾಯಿ ಸಿಬಿಐ ತನಿಖೆಯ ವೇಳೆ ಬಹಿರಂಗಪಡಿಸಿದ್ದರು. ಇಂದಿರಾ ಮುಖರ್ಜಿ, ಡಿಸಿಪಿ ಕೇಂದ್ರ ವಲಯ. ಆರೋಪ 1, ಅನಧಿಕೃತ ಪತ್ರಿಕಾಗೋಷ್ಠಿ. ಇಂದಿರಾ ಮುಖರ್ಜಿ ಅವರು ತನಿಖಾಧಿಕಾರಿಯಾಗಿರದಿದ್ದರೂ ಗೃಹ ಇಲಾಖೆಯ ಯಾವುದೇ ಲಿಖಿತ ಆದೇಶವಿಲ್ಲದೆ ಸರಣಿ ಪತ್ರಿಕಾಗೋಷ್ಠಿಗಳನ್ನು ನಡೆಸಿದರು. ಅದರಲ್ಲಿ ಅವರು ಆಸ್ಪತ್ರೆಯ ಸೆಮಿನಾರ್ ಹಾಲ್ ಧ್ವಂಸವಾಗಿಲ್ಲ, ಕ್ರೈಮ್ ಸೀನ್ ಸುರಕ್ಷಿತವಾಗಿದೆ ಎಂದು ಪೊಲೀಸರ ತಪ್ಪುಗಳನ್ನು ಸಾರ್ವಜನಿಕವಾಗಿ ಸಮರ್ಥಿಸಿಕೊಂಡಿದ್ದರು. ಆರೋಪ 2, ಕಟ್ಟುಕಥೆ ಹೆಣಿದ್ದು. ವೈದ್ಯಕೀಯ ವರದಿಗಳು ಘಟನೆಯಲ್ಲಿ ಗ್ಯಾಂಗ್ ರೇಪ್ ನಡೆದಿರುವ ಶಂಕವನ್ನು ವ್ಯಕ್ತಪಡಿಸುತ್ತಿದ್ದರೂ ಇಂದಿರಾ ಮುಖರ್ಜಿಯವರು ಮಾಧ್ಯಮಗಳ ಮುಂದೆ ಬಂಧಿತ ಸಂಜಯ್ ರಾಯ್ ಒಬ್ಬನೇ ಈ ಕೃತ್ಯ ಎಸಗಿದ್ದಾನೆ ಎಂದು ತರಾತುರಿಯಲ್ಲಿ ಕಥೆ ಕಟ್ಟಿ ತನಿಖೆಯನ್ನು ಮುಕ್ತಾಯಗೊಳಿಸಲು ಯತ್ನಿಸಿದ್ದರು. ಆಸ್ಪತ್ರೆಯ ಪ್ರಭಾವಿ ವೈದ್ಯರು ಮತ್ತು ರಾಜಕಾರಣಿಗಳನ್ನು ರಕ್ಷಿಸಲು ಇವರು ಈ ರೀತಿ ಮಾಡಿದ್ದರು ಎನ್ನಲಾಗಿದೆ. ಈ ಮೂವರರು ಫೋನ್ ಕರೆಗಳ ಲಾಗ್ಗಳು ಮತ್ತು ಡಿಲೀಟ್ ಮಾಡಿರುವ ವಾಟ್ಸ್ಆಪ್ ಚಾಟ್ಗಳನ್ನು ಮರುಪಡೆಯಲು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಇವರ ತನಿಖೆಯಿಂದಾಗಿ ಆರ್ಜಿ ಕರ್ ಪ್ರಕರಣದ ಹಿಂದೆ ಅಡಗಿರುವ ಆ ದೊಡ್ಡ ತಲೆಗಳು ಯಾರು ಎಂಬುದು ಶೀಘ್ರದಲ್ಲೇ ಜಗತ್ತಿಗೆ ತಿಳಿಯಲಿದೆ. ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಅವರ ಪಾತ್ರದ ಕುರಿತು ತನಿಖೆ ನಡೆಸುವುದು ಖಚಿತವಾಗಿದೆ. ಒಟ್ಟಾರೆ ಸಂತೃಪ್ತೆಯ ಆತ್ಮಕ್ಕೆ ಮತ್ತು ಆಕೆಯ ಕುಟುಂಬಕ್ಕೆ ಸಂಪೂರ್ಣ ನ್ಯಾಯ ಸಿಗಲಿದೆ ಅನ್ನೋದು ಎಲ್ಲರ ನಿರೀಕ್ಷೆಯಾಗಿದೆ.